ಇನ್ನು ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ 6 ವತಿಯಿಂದ ಇಡೀ ರಾಜ್ಯದಾದ್ಯಂತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ. ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಅದೇ ರೀತಿ ರಾಯಚೂರಲ್ಲೂ ಕೂಡ ಈ ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಅನೇಕ ಮಹಿಳೆಯರು ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗುವ ಮೂಲಕ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ 6 ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ರಂಗೋಲಿ ಸ್ಪರ್ಧೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ರಾಯಚೂರಲ್ಲಿ ರಂಗೋಲಿ ಹಬ್ಬ ಆಯೋಜನೆ ಮಾಡಲಾಗಿತ್ತು. ನಗರದ ಸಾಯಿ ಧ್ಯಾನ ಮಂದಿರದಲ್ಲಿ ಸ್ಪರ್ಧೆಗೆ ರಾಯಚೂರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಚಾಲನೆ ಕೊಟ್ಟರು. ಬಳಿಕ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ್ದ ಮಹಿಳೆಯರು ಕಲರ್ಫುಲ್ ರಂಗೋಲಿ ಹಾಕಿದ್ರು. ವಿಭಿನ್ನ ಬಗೆಯ ಚಿತ್ತಾರ ಬಿಡಿಸುವ ಮೂಲಕ ತಮ್ಮ ಸೃಜನಶೀಲತೆ ಪ್ರದರ್ಶನ ಕೂಡ ಮಾಡಿದ್ದಾರೆ. ಇದೇ ವೇಳೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಪುರುಷರು ಸಹಭಾಗಿಯಾಗಿ ರಂಗೋಲಿ ಬಿಡಿಸಿ ಉತ್ತಮ ಸಂದೇಶ ಸಾರಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಗ್ಯಾರಂಟಿ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಎಲ್ಲರಿಗೂ ಶುಭ ದಿನ. ಇವತ್ತು ನಮ್ಮ ಸಾಯಿ ಮಂದಿರದಲ್ಲಿ ರಾಯಚೂರಿನಲ್ಲಿರುವಂತಹ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗ್ಯಾರಂಟಿ ನ್ಯೂಸ್ ಹಾಗೂ ನಮ್ಮ ಟ್ರಸ್ಟ್ ಆದಂಥ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಯೋಗದಲ್ಲಿ ಇಂದು ರಂಗೋಲಿ ಹಬ್ಬ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಭಾಳಷ್ಟು ಸಾಯಿ ಭಕ್ತರು ಹಾಗೂ ರಂಗೋಲಿಯಲ್ಲಿ ಭಾಳ ಉನ್ನತವನ್ನು ಪಡ್ಕೊಂಡಂಥ ವ್ಯಕ್ತಿಗಳೆಲ್ಲ ಅಕ್ಕ ತಂಗಿಯರು, ತಾಯಂದಿರು, ಅಣ್ಣ ತಮ್ಮಂದಿರು ಬಂದು ಇವತ್ತು ಈ ಒಂದು ರಂಗೋಲಿ ಬಿಡಿಸಿದ್ದಾರೆ. ನಮ್ಗೆ ಭಾಳ ಸಂತೋಷ ತಂದಿದೆ. ಯಾಕಂದರೆ ಈ ಒಂದು ನಶಿಸಿ ಹೋಗುವಂಥ ಒಂದು ಕಲೆ ಇದು. ಇವತ್ತು ನಾಳೆ ಹೆಣ್ಮಕ್ಳಿಗೆ ಈ ಕಾಲೇಜ್ ಹೋಗೋ ವಿದ್ಯಾರ್ಥಿನಿಯರಿಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ. ಅಂಥದ್ದು ಇವರೆಲ್ಲರೂ ಮೊದಲನೇದಾಗಿ ನನ್ನ ನಮಸ್ಕಾರ. ಈ ರಂಗೋಲಿ ಹಬ್ಬ ಆಚರಿಸಿದಂತಹ ಗ್ಯಾರಂಟಿ ಚಾನಲ್ ಅವರಿಗೆ ಧನ್ಯವಾದಗಳು. ಹೆಣ್ಮಕ್ಳು ಯಾವಾಗಲೂ ಜಲ್ದಿ ಹೊರಗೆ ಬರೋಕ್ಕೆ ಆಗಂಗಿಲ್ಲ. ಮನೆಯಲ್ಲೇ ಇದ್ದು ಅವ್ರಿಗೂ ಬೇಜಾರಾಗಿರ್ತದೆ. ಸೊ ಕಾಂಪಿಟೇಷನ್ನು ಅಂತ ಅರೇಂಜ್ ಮಾಡಿ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಜಾಸ್ತಿ ಜನಗಳಿಗೆ ಕಾಂಟ್ಯಾಕ್ಟ್ ಆಗೋ ಥರ ಮಾಡಿದ್ದಕ್ಕೆ ಧನ್ಯವಾದಗಳು. ಅದರಿಂದಾಗಿ ಎಲ್ಲ ಹೆಣ್ಮಕ್ಳು, ಮಹಿಳೆಯರು ಮತ್ತು ಗಂಡ್ಮಕ್ಳು ಸಹ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ. ಇದೇ ಥರ ಮುಂದೆ ಬರುವಂಥ ಎಲ್ಲ ಕಾಂಪಿಟೇಷನ್ಗಳಲ್ಲಿ ಎಲ್ಲರೂ ಭಾಗವಹಿಸುವಂಥ